ಅದರಲ್ಲಿ ಎಸ್ ಅನ್ನೋ ಅಕ್ಷರ ಇದೆ. ಎಸ್ ಅಂದ್ರೆ ಸುರ್ಬಿ ಆಗತ್ತೆ ಅಲ್ವಾ, ಅದಕ್ಕೆ ತಗೊಂಬಂದೆ. ಸುರ್ಬಿ, ನನ್ಗಂತೂ ರೊಮ್ಯಾಂಟಿಕ್ ಐಡಿಯಾ ಬಂತು. ಏನಂತ ಹೇಳ, ಫಸ್ಟ್ ಟೈಮ್ ನೀನೊಂದು ದೊಡ್ಡ ಆರ್ಡರ್ ಹಿಡ್ದಿದ್ಯಾ. ಅದನ್ ಭಾವನ್ ನೀನ್ ಹಾಗೆ ಹೇಳಿದ್ರೆ ಚೆನ್ನಾಗಿರುತ್ತಾ? ಅದಕ್ಕೆ ನಾನ್ ನಿನಗ್ ಕೊಟ್ಟಿರೋ ಗಿಫ್ಟ್ನ ಭಾವನ್ ಕೊಟ್ಬಿಡು. ಹೇಗಿದ್ರು ನಿನ್ನ ಹೆಸರಿನ ಲೆಟ್ರು, ಭಾವನ್ ಹೆಸರಿನ ಲೆಟ್ರು ಎರಡೂ ಒಂದೇ ಅಲ್ವಾ? ನೀನ್ ಹೀಗೆ ಗಿಫ್ಟ್ ಕೊಟ್ಟು ಭಾವನ್ ವಿಶ್ ಮಾಡಿದ್ರೆ ಭಾವ ಖಂಡಿತವಾಗ್ಲೂ ಖುಷಿ ಆಗ್ತಾರೆ. ಇನ್ನು ಏನ್ ಹಾಗೆ ನೋಡ್ತಾ ಇದೀಯಾ? ಬೇಗ ಬಂದ್ ಭಾವನ್ ಕುತ್ಕೆಗೆ ಹಾಕು. ನಾನ್ ನಿನಗೆ ಇನ್ನೊಂದು ಸರ್ಪ್ರೈಸ್ ಕೊಡ್ತೀನಿ. ಎಸ್ ಅಂದ್ರೆ ಗೊತ್ತಲ್ಲ, ಸೂರ್ಯನೂ ಆಗ್ತಾನೆ, ಶಿವಾನಿನೂ ಆಗ್ತಾಳೆ. ಸುರಭಿ, ಇದೇನೆ ಆಫೀಸ್ಗೆ ಹೀಗೆ ಹೋಗಿ ಹಾಗೆ ಬಂದ್ಬಿಟ್ಟಿದೀಯಾ? ಅಮ್ಮ, ನಿನ್ ಕೆಲ್ಸ ಏನಿದೆ ಹೋಗಿ ನೋಡ್ಕೋತೀಯ? ಯಾಕೆ ಕಣ್ ಕೆಂಪಗಾಗಿದೆ? ಆಫೀಸಲ್ಲಿ ಏನಾದ್ರೂ ಆಯ್ತಾ? ಮೊದ್ಲೇ ನಂಗೆ ತಲೆ ಕೆಟ್ಟಿದೆ. ಪದೇ ಪದೇ ಅದೇ ಮಾತಾಡಿ ನಂಗೆ ಚಿಟ್ಟ ಹಿಡಿಸ್ಬೇಡ, ದಯವಿಟ್ಟು ಹೋಗು. ಲೇ, ನಾನು ನಿನ್ ತಾಯಿ ಕಣೆ. ಮಗಳು ನೊಂದ್ಕೊಂಡು ಕೂತಿದ್ರೆ ಯಾವ ತಾಯಿ ತಾನೇ ನೋಡ್ಕೊಂಡು ಸುಮ್ಮನೆ ಇರ್ತಾಳೆ? ವಿಷಯ ನಿನ್ನೊಳಗೆ ಇಟ್ಕೊಂಡು ಹೀಗೆ ಒದ್ದಾಡಿದ್ರೆ ಹೇಗೆ? ಅದೇನಾಯ್ತು ಅಂತ ನನ್ನ ಹತ್ರ ಹೇಳ್ಕೊ. ಸಾಧ್ಯವಾದ್ರೆ ನನ್ನ ಕೈಲಿ ಏನಾಗುತ್ತೋ ಅದು ಮಾಡ್ತೀನಿ. ಶಿವಾನಿ ಬಲೆ ಕ್ರಿಮಿನಲ್ ಇದ್ದಾಳೆ. ನನ್ನ ಹತ್ರನೇ ಡಬಲ್ ಗೇಮ್ ಆಡ್ತಿದ್ದಾಳಮ್ಮ. ಮನ್ಸಲ್ಲೊಂದು ಇಟ್ಕೊಂಡಿರ್ತಾಳೆ, ಮಾತಲ್ಲಿ ಇನ್ನೊಂದು ಆಡ್ತಾಳೆ. ಆದ್ರೆ ಕೊನೆಗೆ ಮಾಡೋ ಕೆಲ್ಸನೇ ಬೇರೆ ಇರುತ್ತೆ. ಪ್ರತಿ ಸಲ ನನ್ನ ಒಳ್ಳೆತನನ ಮಿಸ್ಯೂಸ್ ಮಾಡ್ಕೋತಿದ್ದಾಳ ಅವಳು. ಅವಳು ಊಸರೊಳ್ಳಿ ಜಾತಿಗೆ ಸೇರಿದವಳು ಅಂತ ನಾನು ಅವತ್ತೇ ಹೇಳಿಲ್ವೇನೆ? ಮತ್ತೇನ್ ಕಿತಾಪತಿ ಮಾಡಿದ್ಲು? ಅವತ್ತು ಸೂರ್ಯನ್ಗೆ ನನ್ ಕೈಯಾರೆ ಒಂದು ಚಿನ್ನದ ಸರ ಗಿಫ್ಟ್ ಕೊಟ್ಟಿದ್ದೆ, ನೆನ್ಪಿದ್ಯಾ ನಿನ್ಗೆ? ಇದೇನ್ ಸುರಭಿ, ಡಾಲರ್ ಅಲ್ಲಿ ಎಸ್ ಅಂತ ಇದೆ? ಎಸ್ ಅಂದ್ರೆ ಸೂರ್ಯವಂಶ, ಎಸ್ ಅಂದ್ರೆ ಸೂರ್ಯ, ಎಸ್ ಅಂದ್ರೆ ಸುರಭಿ, ಎಸ್ ನಮ್ ಕಂಪನಿ ಲೋಗೋ ಕೂಡ. ಹಾ, ನೆನ್ಪಿದೆ ಕಣೆ. ಅದೇ ಎಸ್ ಅಂದ್ರೆ ಸೂರ್ಯ, ಎಸ್ ಅಂದ್ರೆ ಸುರಭಿ ಅಂತ ಹೇಳಿ ಖುಷಿ ಪಟ್ಟಿದೀಯಲ್ಲ? ಅದೇ, ಈಗ ಅದೇ ಥರದ ಸರನ ಅವಳು ಹಾಕೊಂಡಿದ್ದಾಳೆ. ಡಿಸೈನ್ ಇಷ್ಟ ಆಗಿರ್ಬೇಕು, ಅದಕ್ಕೆ ಹಾಕೊಂಡಿರ್ತಾಳೆ. ಡಿಸೈನ್ ಇಷ್ಟ ಆಗಿದೆ ಅಂತಾನೆ ಅವತ್ತು ಆ ಸರನ ಅವಳು ನನಗ್ ಕೊಟ್ಟಿದ್ದು. ಏನ್ ಹೇಳ್ತಾ ಇದೀಯ ನೀನು? ಅಮ್ಮ, ಅವತ್ ನನಗ್ ಆರ್ಡರ್ ಸಿಕ್ಕಿದ ವಿಷಯನ ಸರ್ಪ್ರೈಸ್ ಆಗಿ ಸೂರ್ಯಂಗ್ ಹೇಳೋಣ ಅಂತಿದ್ದೆ. ಆಗ ಶಿವಾನಿ, ಬರೀ ಬಾಯಿ ಮಾತಲ್ಲಿ ಹೇಳ್ಬೇಡ, ಈ ಸರನ ನಾನು ನಿಂಗೋಸ್ಕರ ತಂದಿದ್ದು, ಇದನ್ನೇ ಸೂರ್ಯಂಗ್ ಗಿಫ್ಟ್ ಕೊಟ್ಟು ಗುಡ್ ನ್ಯೂಸ್ ಹೇಳು ಅಂದ್ಲು. ಅವತ್ ನನ್ಗಾಗಿದ್ ಖುಷಿನಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡ್ದೆ. ಎಲ್ರೂ ಮುಂದೆ ಆ ಸರನ್ ತಂದು ಸೂರ್ಯಂಗ್ ಹಾಕ್ದೆ. ಆದ್ರೆ ಅವಳು ಅದನ್ನ ಇಷ್ಟಪಟ್ಟು ತಂದೆ ಸರ. ಎಸ್ ಅಂದ್ರೆ ಸೂರ್ಯ, ಎಸ್ ಅಂದ್ರೆ ಸುರಭಿ, ಎಸ್ ಅಂದ್ರೆ ಸೂರ್ಯವಂಶ ಅಂತ ನಾನ್ ಅನ್ಕೊಂಡಿದ್ದೆ. ಆದ್ರೆ ಎಸ್ ಅಂದ್ರೆ ಶಿವಾನಿ ಅನ್ನೋದು ಅವಳ ತಲೆಯಲ್ಲಿತ್ತು. ಹೆಸರು ನಂದು, ಆದ್ರೆ ಆಸೆ ಅವಳ್ದು. ಹಿಂಗ ಅರ್ಥ ಆಗ್ತಿದ್ಯಾ? ಅಯ್ಯೋ, ಎಂತ ಮನೆ